Hello everyone, welcome to Target KSLU. ಸೊ ಈಗ ಯಾರ್ಯಾರು ರಿವ್ಯಾಲ್ಯೂಯೇಷನ್ ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿದ್ರು ಆಗಸ್ಟ್ ಸೆಪ್ಟೆಂಬರ್ 2024 ಎಕ್ಸಾಮ್ಸ್ ಅಲ್ಲಿ ಯಾರು ರಿವ್ಯಾಲ್ಯೂಯೇಷನ್ ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿದ್ರು ರಿಸಲ್ಟ್ಸ್ ಬಂದಿದೆ. ಸೊ ಕೆಲವರು ಆ ರಿಸಲ್ಟ್ಸ್ ಇಂದ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಕೆಲವರಿಗೆ, ಯಾಕಂದ್ರೆ ಚೆನ್ನಾಗಿ ಬರ್ದಿದೀವಿ, ಅಪ್ಡೇಟ್ ಆಗಿಲ್ಲ ಮಾರ್ಕ್ಸು. ಸೇಮ್ ಮಾರ್ಕ್ಸ್ ಏನ್ ನಮಗೆ ಒರಿಜಿನಲ್ ಅವಾರ್ಡೆಡ್ ಆಗಿತ್ತು ರಿಸಲ್ಟ್ಸ್ ಅಲ್ಲಿ, ಅದೇ ಮಾರ್ಕ್ಸ್ ರಿವ್ಯಾಲ್ಯೂಯೇಷನ್ ಅಥವಾ ಚಾಲೆಂಜ್ ವ್ಯಾಲ್ಯೂಯೇಷನ್ ಅಲ್ಲಿ ಅವಾರ್ಡ್ ಆಗಿದೆ. ಇಲ್ಲ ಅಂದ್ರೆ ಒಂದು 3 to 4 ಮಾರ್ಕ್ಸ್ ಜಾಸ್ತಿ ಮಾಡಿದ್ದಾರೆ, ಈ ತರ ಬಂದಿದೆ ಸರ್ ರಿಸಲ್ಟ್, ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ ಅಂತ ಬಹಳಷ್ಟು ಜನ ಮೆಸೇಜ್ ಮಾಡ್ತಾ ಇದ್ರು. ಕೆಲವು ಸ್ಟೂಡೆಂಟ್ಸು ನಾವು 4 ಟೈಮ್ಸ್ 5 ಟೈಮ್ಸ್ ಎಲ್ಲ ಬರ್ದಿದೀವಿ ಪೇಪರ್, ಎಷ್ಟು ಸರಿ ಬರೆದ್ರು ಇವ್ರು ಫೇಲ್ ಮಾಡ್ತಾ ಇದ್ದಾರೆ. ಸೇಮ್ ಮಾರ್ಕ್ಸ್ ರಿವ್ಯಾಲ್ಯೂಯೇಷನ್ ಚಾಲೆಂಜ್ ವ್ಯಾಲ್ಯೂಯೇಷನ್ ಅಲ್ಲಿ ಕೊಡ್ತಾರೆ. ಓಕೆ, ಒಂದ್ಸರಿ ರಿವ್ಯಾಲ್ಯೂಯೇಷನ್ ಹಾಕಿ ನೋಡಿದೀವಿ, ಮತ್ತೆ ಜನರಲ್ ಎಕ್ಸಾಮ್ ಬರ್ದು ಮತ್ತೆ ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿದೀವಿ, ಏನ್ ಮಾಡಿದ್ರು ಪಾಸ್ ಆಗ್ತಾ ಇಲ್ಲ ಅಂತ ಕೆಲವು ಸ್ಟೂಡೆಂಟ್ ಫೋಟೋ ಕಾಪಿ ಅಲಾಂಗ್ ವಿತ್ ಕ್ವಶನ್ ಪೇಪರ್ ತಗೊಂಡು ಯೂನಿವರ್ಸಿಟಿನ ವಿಸಿಟ್ ಮಾಡಿದ್ರು ನಿನ್ನೆ. ಓಕೆ, ಸೊ ರಿಸಲ್ಟ್ ಏನಾಯ್ತು, ಅವ್ರು ವಿಸಿಟ್ ಮಾಡಿದ್ದು ಇದು ಔಟ್ಪುಟ್ ಏನಂದ್ರೆ, ಅವರು ಏನೇನ್ ವಿಸಿಟ್ ಮಾಡಿ ನಮ್ಮ ವಿ ಸಿ ವೈಸ್ ಚಾನ್ಸಲರ್ ಹತ್ರ, ರಿಜಿಸ್ಟ್ರಾರ್ ಹತ್ರ ಏನೇನ್ ಮಾತಾಡಿದ್ರು ಎಲ್ಲಿನೂ ಪರಿಹಾರ ಸಿಕ್ಕಿಲ್ಲ. ಓಕೆ, ಅವರಿಗೆ ಸೊಲ್ಯೂಷನ್ ಸಿಕ್ಕಿಲ್ಲ. ಏನ್ ಇನ್ಫಾರ್ಮ್ ಮಾಡಿದ್ದಾರೆ, ಇಲ್ಲ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ಬರಿಬೇಕು ಆ ತರ ಹೇಳಿದ್ದಾರೆ ಹೊರತು ಅವ್ರ ಪೇಪರ್ ನೋಡಿಲ್ಲ, ಅಲ್ಲಿ ಏನು ಯಾವುದೇ ತರಹದ ಅವರಿಗೆ ಅಸಿಸ್ಟೆನ್ಸೇ ಪ್ರೊವೈಡ್ ಮಾಡಿಲ್ಲ. ನಿಮ್ ಪ್ರಿನ್ಸಿಪಲ್ ಕೇಳಿ ಅಂತಾರೆ. ಓಕೆ, ಸೊ ಯಾರು ಅಲ್ಲಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಯಾರ್ಯಾರು ಪ್ಲಾನ್ ಮಾಡಿದ್ರು KSLU ಹುಬ್ಳಿ ಯೂನಿವರ್ಸಿಟಿನ ವಿಸಿಟ್ ಮಾಡಬೇಕು ಅಂತ ಯಾರ್ಯಾರು ಪ್ಲಾನ್ ಮಾಡಿದ್ರಿ, ಸೊ ಅವರು ನೋಡಿ ಯೋಚನೆ ಮಾಡಿ, ಸುಮ್ಮನೆ ಹೋಗ್ಬಾರದು, ವೇಸ್ಟ್ ಆಗುತ್ತೆ. ಯಾಕಂದ್ರೆ ಎಕ್ಸಾಮ್ಸ್ ಜನವರಿ 17th, ಆಲ್ರೆಡಿ ಎಕ್ಸಾಮಿನೇಷನ್ ಫೀಸ್ನ ಪೇ ಮಾಡೋದಕ್ಕೆ ನಿಮಗೆ ನೋಟಿಫಿಕೇಶನ್ ಬಂದಾಗಿದೆ. ಅದೇ ಟೈಮಲ್ಲಿ ಓದ್ಕೊಂಡ್ರೆ ಇಟ್ ಈಸ್ ಬೆಟರ್. ಯಾಕಂದ್ರೆ ಬಿಡಪ್ಪ ಪಾಸ್ ಮಾಡ್ತಾ ಇದ್ದಾರೆ, ಬಿಡಪ್ಪ ಇನ್ನೊಂದ್ಸರಿ ಕನ್ಸಿಡರ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಪೇಪರ್ನ, ನೋಡ್ತಾ ಇದ್ದಾರೆ, ಅಟ್ಲೀಸ್ಟ್ ಒಂದ್ಸರಿ ಏನಾದ್ರೂ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ, ಹೋಗ್ಬಹುದು. ಏನು ಸೊಲ್ಯೂಷನ್ ಇಲ್ಲ, ಸುಮ್ಮನೆ ಹೋಗ್ಬೇಕು, ಅವರು ಕೇಳೋದಿಲ್ಲ, ರೆಸ್ಪಾನ್ಸ್ ಮಾಡೋದಿಲ್ಲ, ಸುಮ್ಮನೆ ವಾಪಸ್ ಬರಬೇಕು. ಸೊ ಹೋಗೋದು ಏನು ಪ್ರಯೋಜನ ಇಲ್ಲ. ಸ್ಟೂಡೆಂಟ್ಸ್ ಯಾರ್ಯಾರು ಹೋಗಿದ್ರು ನನಗೆ ಇನ್ಫಾರ್ಮ್ ಮಾಡಿದ್ದಾರೆ ಫೋನ್ ಮಾಡಿ, ಸರ್ ಸುಮ್ಮನೆ ಬಂದ್ವಿ, ಏನು ಕೆಲಸ ಆಗಿಲ್ಲ ಅಂತ. ಅದಕ್ಕೆ ನಾನು ಈ ಅಪ್ಡೇಟ್ ನಿಮ್ ಜೊತೆ ಶೇರ್ ಮಾಡೋಣ. ಬಹಳಷ್ಟು ಜನ ಯೂನಿವರ್ಸಿಟಿನ ವಿಸಿಟ್ ಮಾಡಬೇಕು ಅಂತ ಇದ್ರು, ಸೊ ನಾನು ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ ವಿಡಿಯೋ ಮಾಡಿ. ಸೊ ಸ್ಟೂಡೆಂಟ್ಸ್ ನನಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ಮತ್ತೆ ಅದು ವಿಸಿಟ್ ಮಾಡೋದು ಏನು ಪ್ರಯೋಜನ ಇಲ್ಲ. ಈ ಸರಿ ಚೆನ್ನಾಗಿ ಓದ್ಕೊಂಡು ಬರೀರಿ. ಚೆನ್ನಾಗಿ ಬರ್ದಿದ್ದೀರಾ, ನೀವೇನು ಚೆನ್ನಾಗಿ ಬರ್ದಿಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ಯೂನಿವರ್ಸಿಟಿದು ಸ್ವಲ್ಪ ಲೂಪ್ ಹೋಲ್ಸ್ ಇದೆ. ಓಕೆ, ಸೊ ಇನ್ನೊಬ್ರು ನಮ್ಮ BMS ಕಾಲೇಜ್ ಸ್ಟೂಡೆಂಟ್ ಒಬ್ರು ಫೋನ್ ಮಾಡಿದ್ರು. ಓಕೆ, BMS ಕಾಲೇಜ್ ಸ್ಟೂಡೆಂಟ್ ಒಬ್ರು ಕಾಂಟ್ಯಾಕ್ಟ್ ಮಾಡಿದ್ರು, ಸರ್ ನಿಮ್ಮ ನಂಬರ್ ಯೂಟ್ಯೂಬಲ್ಲಿ ನೋಡಿದೆ, ನಾವು ಈ ತರ ಯೂನಿವರ್ಸಿಟಿನ ರೆಸ್ಪಾಂಡೆಂಟ್ ಮಾಡಿ ಸರ್ಟೆನ್ ಲೂಪ್ ಹೋಲ್ಸ್ ಇದೆ ಎಕ್ಸಾಮಿನೇಷನ್ ಆರ್ಡಿನೆನ್ಸ್ಗೆ ಸಂಬಂಧಪಟ್ಟಂತೆ, ಅದನ್ನು ನಾವು ಪಟಿಷನ್ ಏನಿದೆ ಫೈಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನು ಅಪ್ಡೇಟ್ ಆಗುತ್ತೆ ಸ್ಟೂಡೆಂಟ್ಸ್ ಬೆನಿಫಿಟ್ ಅಲ್ಲಿ, ಅದನ್ನ ನಾನು ನಿಮಗೆ ಡಿಕೋಡ್ ಮಾಡಿ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಫೀಸ್ ಕಟ್ಟಲಿಕ್ಕೆ ಬೇಗ ಬೇಗ ಫೀಸ್ ಕಟ್ಟಿ ಪ್ರಿಪ್ರೇಷನ್ ಮಾಡಿ, ಹೋಪ್ ಇಟ್ಕೊಳ್ಳಿ ಈ ಸರಿ ಶೋರ್ ಆಗೇ ಆಗುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.